ಇನ್ನು ಹನಿ ಟ್ರ್ಯಾಪ್ ವಿಷಯವಾಗಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ದಲಿತ ಸಚಿವರ ವಿರುದ್ಧ ಸ್ವಪಕ್ಷದವರೇ ಪಿತೂರಿಯನ್ನ ಮಾಡಿದ್ದಾರೆ ಅಂತ ಆರೋಪ ಮಾಡೋದರ ಜೊತೆಯಲ್ಲಿ ದಲಿತ ಸಚಿವನ ಪರವಾಗಿ ಅಂದ್ರೆ ಕೆಎನ್ ರಾಜಣ್ಣ ಪರವಾಗಿ ಕಾಂಗ್ರೆಸ್ ಪಕ್ಷದವರು ನಿಂತಿಲ್ಲ ಅಂತ ಹೇಳಿ ಹೊಸ ದಾಳವನ್ನ ಅಶೋಕ್ ಉರುಳಿಸ್ತಾ ಇದ್ದಾರೆ ರಾಜಕೀಯವಾಗಿ. ರಾಜಣ್ಣ ಅವರು ನಿನ್ನೆ ಸದನದಲ್ಲಿ ಮಾತಾಡ್ತಾ ತನ್ನ ಮೇಲೆ ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ ಅಂತ ಹೇಳೋದ್ರ ಜೊತೆಯಲ್ಲಿ ಜಡ್ಜ್ಗಳು ಇದ್ದಾರೆ, ಇದರಲ್ಲಿ ಕೇಂದ್ರ ನಾಯಕರು ಇದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ. ಈಗ ಹಾಲಿ ಜಡ್ಜ್ ಅಥವಾ ಸಿಬಿಐನಿಂದಲೇ ಈ ಪ್ರಕರಣದ ತನಿಖೆ ಆಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೇನೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯವನ್ನ ಮಾಡಿದ್ದಾರೆ. ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ಸಚಿವರು ರಾಜಣ್ಣ ಅನ್ನೋರು ನನ್ನ ಮೇಲೆ ಕಾಂಗ್ರೆಸ್ ಅವರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತೇಳಿ ವಿಧಾನಸಭೆ ಒಳಗಡೆ ಎಲ್ಲ MLAಗಳನ್ನ ಅಂಗಲಾಚಿರೋದು ನಾನು ನೋಡಿದ್ದೀನಿ. ಇಲ್ಲಾಂದ್ರೆ ಅವ್ರ ಆಚೆನೆ ಬಂದು ಪ್ರೆಸ್ ಅಲ್ಲಿ ಹೇಳ್ಬೇಕಾಯಿತು ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕಾಯಿತು. ಅದನ್ನ ಬಿಟ್ಟು ಅವರು ವಿಧಾನಸಭೆಯ ಎಲ್ಲ ಶಾಸಕರ ಶೆಲ್ಟರ್ ಅನ್ನ ಕೇಳಿದ್ದಾರೆ. ಅವರು ನಮ್ದು ಕರ್ತವ್ಯ ಇದೆ, ಆದ್ರೆ ಕಾಂಗ್ರೆಸ್ಸಿನ ನಾಯಕರುಗಳು ಅವ್ರ ಬೆಂಬಲಕ್ಕೆ ಒಬ್ರು ಬಂದಿಲ್ಲ. ಅವರು ಎಸ್ ಟಿ ಜನಾಂಗಕ್ಕೆ ಸೇರಿದಂಥವ್ರು, ದಲಿತ ಜನಾಂಗಕ್ಕೆ ಸೇರಿದಂಥವ್ರು. ಅವ್ರ ಮೇಲೆ ಈ ತರದ ಒಂದು ಆಪಾದನೆ ಆಗಿದೆ ಮತ್ತು ಅದರಲ್ಲಿ ಮಾಡಿದ್ದಾರೆ ಅಂದ್ರೆ ಇವತ್ತು ಯಾವುದೇ ಕಾಂಗ್ರೆಸ್ ಅವರು ಅವ್ರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ. ಇನ್ನು ಪರಿಷತ್ತಲ್ಲೂ ಹನಿ ಟ್ರ್ಯಾಪ್ ವಿಷಯ ಪ್ರಸ್ತಾಪ ಆಯಿತು. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿಷಯವನ್ನ ಪರಿಷತ್ನಲ್ಲೂ ಪ್ರಸ್ತಾಪ ಮಾಡಿದ್ರು. ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಪರಿಷತ್ನಲ್ಲೂ ಕೂಡ ಆಗ್ರಹಗಳು ಕೇಳಿಬಂದಿದೆ. ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಅಲ್ಲ, ವಿಧಾನ ಪರಿಷತ್ನಲ್ಲೂ ಈ ವಿಷಯವನ್ನ ಪ್ರಸ್ತಾಪ ಮಾಡಲಾಯಿತು. ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಛಲವಾದಿ ನಾರಾಯಣಸ್ವಾಮಿ ಅವರು. ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಪರಿಷತ್ನಲ್ಲೂ ಕೂಡ ಆಗ್ರಹ ವ್ಯಕ್ತವಾಯಿತು. ಸೂಕ್ತ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಅಭಯವನ್ನ ಕೊಟ್ಟಿದ್ದಾರೆ. ಸಿಎಂ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಪರಿಷತ್ನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕೇಳಿದ್ದಾರೆ. ಹನಿ ಟ್ರ್ಯಾಪ್ ಕೋಲಾಹಲ ಪರಿಷತ್ನಲ್ಲೂ ಕೂಡ ಎದ್ದಿತ್ತು. ಮಾನ್ಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಒಂದು ವಿಚಾರವನ್ನು ಹೇಳಿದ್ದಾರೆ. ನಮ್ಮಲ್ಲೇ ರಾಜಣ್ಣ ಸಚಿವರಿದ್ದಾರೆ, ಅವರೂ ಸೇರಿದಂತೆ ಸುಮಾರು 48 ಜನರ ಮೇಲೆ ಈ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥದ್ದಿದೆ. ಇವತ್ತು ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ ನಾವು ತಲೆ ತಗ್ಗಿಸ್ತಕ್ಕಂಥ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಜನಪ್ರತಿನಿಧಿಗಳು ಜನರ ಮುಂದೆ ಹೋಗ್ತಕ್ಕಂಥದ್ದು ಹೀಗೆ. ಇಂದೊಂದು ಕಾಲ ಇತ್ತು, ಹಗೆತನಗಳನ್ನು ತೀರಿಸ್ಕೊಳ್ಬೇಕಾದ್ರೆ ಸಮ್ ವೆಪನ್ಸ್ ವಾಸ್ ನೀಡೆಡ್. ಈಗ ಯಾವ ವೆಪನ್ಸ್ ಬೇಕಾಗಿಲ್ಲ, ಸಾಯಲೂಬಾರ್ದು ಬದುಕಲೂಬಾರ್ದು ವ್ಯಕ್ತಿ, ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡತಕ್ಕಂಥ ಈ ತಂತ್ರಗಾರಿಕೆಗಳಿಗೆ ಒಂದು ತೆರೆ ಎಳಿತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೀನಿ. ಇದು ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಜೊತೆಗೆ ಗೃಹ ಸಚಿವರು ಇಬ್ಬರೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಸರ್ಕಾರ ಮಾಡುತ್ತೆ ಹಾಗೂ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೇವೆ. ಇದು ಸ್ಪಷ್ಟ ಸರ್ಕಾರದ ಹೇಳಿಕೆ ನಾವು ಆಲ್ರೆಡಿ ಮಾಡಿದ್ದೇವೆ. ಹಾಗಾಗಿ ಇದನ್ನು ಬದಿಗಿಡೋದಾಗಲಿ ಮುಚ್ಚಿಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಇಲ್ಲ. ಯಾರ್ಯಾರು ಇದರಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ತನಿಖೆಯಿಂದ ಹೊರಗೆ ತರ್ತೇವೆ, ಅದನ್ನು ರಾಜ್ಯದ ಜನತೆಗೂ ಒಪ್ಪಿಸ್ತೇವೆ, ಅದರ ಮೇಲೆ ಕ್ರಮನೂ ತೆಗೆದುಕೊಳ್ತೇವೆ. ಇದರಲ್ಲಿ ಯಾರಿಗೂ ಕೂಡ ಅನುಮಾನ ಬೇಡ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇರೋದಲ್ಲ, ಮುಖ್ಯಮಂತ್ರಿಗಳು ಗೃಹ ಸಚಿವರು ಇಬ್ಬರೂ ಹೇಳಿದ್ದಾರೆ. ಹಾಗಾಗಿ ವಿರೋಧ ಪಕ್ಷದವರಿಗೆ ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ, ಆತಂಕನೂ ಬೇಡ. ರಾಜ್ಯದ ಜನಕ್ಕೆ ಸತ್ಯವನ್ನು ಹೊರಗೆ. ಇದೇ ವಿಷಯವಾಗಿ ಈಗಿನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ರಾಜಕೀಯ ವಲಯದ ಇಂತಹ ದೊಡ್ಡ ಸುದ್ದಿಗಳನ್ನ ಖಚಿತ ಮಾಹಿತಿ ಮೇರೆಗೆ ಬ್ರೇಕ್ ಮಾಡೋದಕ್ಕೆ ಒಂದು ಎದೆಗಾರಿಕೆ ಬೇಕು. ಆ ಎದೆಗಾರಿಕೆನ ನೀವು ಪ್ರದರ್ಶನ ಮಾಡಿದ್ದೀರಾ, ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ. ಈಗ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತ ಬೆಳವಣಿಗೆ ಏನು ಈ ವಿಷಯವಾಗಿ, ಅಂದ್ರೆ ಹನಿ ಟ್ರ್ಯಾಪ್ ವಿಷಯವಾಗಿ ನ್ಯೂಸ್ 18 ಸುದ್ದಿಯನ್ನ ಬ್ರೇಕ್ ಮಾಡಿದ ಮೇಲೆ? ಯಾಕಂದ್ರೆ ಇನ್ನೂ ಕೂಡ ದೂರು ಕೊಟ್ಟಿಲ್ಲ ರಾಜಣ್ಣ ಮತ್ತು ಅವ್ರ ಮಗ ಅಂತ ಗೃಹ ಸಚಿವರೇ ಹೇಳ್ತಾ ಇದ್ರು. ಮತ್ತೊಂದ್ ಕಡೆ ವಿಪಕ್ಷದವರ ಆಗ್ರಹಗಳು ಏನೇನು?
ಶರ್ಮಿತಾ ಶೆಟ್ಟಿ ಹನಿ ಟ್ರ್ಯಾಪ್ ಪ್ರಕರಣ ಮತ್ತೊಂದು ಮಜಲಿಗೆ ಹೊರಳಿರ್ತಕ್ಕಂಥದ್ದು. ಪ್ರಮುಖ ವಿಪಕ್ಷ ಭಾರತೀಯ ಜನತಾ ಪಕ್ಷ ಇದನ್ನು CBIಗೆ ವಹಿಸಬೇಕಂತೇಳಿ ಅಲ್ಲೊಂದು ಕಡೆ ಇದುವರೆಗೂ ಕೂಡ ಬಾವಿಗಿಳಿದು ಪ್ರತಿಭಟನೆ ಮಾಡ್ತಿದ್ದರು. ಇವತ್ತು ಸ್ಪೀಕರ್ ಅವರ ಪೀಠದ ಬಳಿ ಹೋಗಿ ಬಜೆಟ್ ಪ್ರತಿಯನ್ನು ಹರಿದು ಹಾಕಿರ್ತಕ್ಕಂಥದ್ದು ಮತ್ತು ಕಾಗದ ಪತ್ರಗಳನ್ನ ಹರಿದು ಸ್ಪೀಕರ್ ಅವರಿಗೆ ಮುಖಕ್ಕೆ ಬಿಸಾಡುವ ಮುಖಾಂತರ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಮಧ್ಯಪ್ರವೇಶ ಮಾಡಿ CBI ತನಿಖೆಯನ್ನು ಘೋಷಣೆಯನ್ನು ಮಾಡಬೇಕು ಅಥವಾ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಘೋಷಣೆ ಮಾಡಬೇಕಂತ ಒತ್ತಾಯ ಮಾಡಿರುವಂಥದ್ದು. ಹಾಗಾಗಿ ಅಲ್ಲಿ ಸದನದಲ್ಲಿ ಒಂದು ರೀತಿಯ ರಣಾಂಗಣ ಆಗಿರ್ತಕ್ಕಂಥದ್ದು, ಗದ್ದಲ ಕೋಲಾಹಲ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ 15 ನಿಮಿಷಕ್ಕೆ ಸದನವನ್ನು ಮುಂದೂಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲಿ ಇದೀಗ ಕಾಂಗ್ರೆಸ್ನ ನಾಯಕರುಗಳು ಮುಖ್ಯಮಂತ್ರಿ ಯಾದಿಯಾಗಿ ಮತ್ತು ಕಾನೂನು ಸಚಿವರು ಯಾರೆಲ್ಲ ಸ್ಪೀಕರ್ ಪೀಠದ ಬಳಿ ಹೋದ್ರು, ಅಂದರೆ ಸ್ಪೀಕರ್ ಅಕ್ಕಪಕ್ಕ ನಿಂತ್ಕೊಂಡು ಸ್ಪೀಕರ್ ಅವರಿಗೆ ಡಿಸ್ಟರ್ಬ್ ಅನ್ನು ಮಾಡಿದ್ರು, ಎಲ್ಲೊಂದು ಕಡೆ ಸದನದ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದ್ರು, ಅವ್ರನ್ನ ಸದನದಿಂದ 6 ತಿಂಗಳು ಅಥವಾ ಒಂದು ಅಧಿವೇಶನಕ್ಕೆ ಅವ್ರನ್ನ ಏನು ವಜಾ ಮಾಡಬೇಕು ಅಂತೇಳಿ ಈಗ ಆಗ್ರಹವನ್ನು ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಸ್ಪೀಕರ್ ಬಳಿ ಮನವಿಯನ್ನು ಕೂಡ ಕೊಟ್ಟಿರ್ತಕ್ಕಂಥ. ಹಾಗಾಗಿ ಸ್ಪೀಕರ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಕೂಡ ದೊಡ್ಡ ಮಟ್ಟದ ಗದ್ದಲ ಆಗ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಬಂದು ಉತ್ತರವನ್ನು ಕೊಡಬೇಕು ಮತ್ತು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಬೇಕಂತೇಳಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ದೆಹಲಿಯಲ್ಲಿ BJPಯ ಸದಸ್ಯರುಗಳು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಸಚಿವರ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಕೇಂದ್ರ ಸಚಿವರಿದ್ದಾರೆ ಮತ್ತು ಕೇಂದ್ರದ ನಾಯಕರಿದ್ದಾರೆ, ಸಿಟ್ಟಿಂಗ್ ಜಡ್ಜ್ಗಳಿದ್ದಾರೆ ಮತ್ತು ಸ್ವತಃ ಸಂತ್ರಸ್ತ ಸಚಿವರವರೇ ಸದನದ ಒಳಗಡೆ ತನಗಾಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಎತ್ತದ ಪ್ರಕರಣವನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಲೋಕಸಭೆಯಲ್ಲಿ ಚರ್ಚೆ ಆಗಬೇಕನ್ನೋ ಕಾರಣಕ್ಕಾಗಿ ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಬರುವ ಸೋಮವಾರ ಇದು ಎಲ್ಲ ಒಂದು ಕಡೆ ಲೋಕಸಭೆಯಲ್ಲಿ ಕೂಡ ಪ್ರತಿಧ್ವನಿಸುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಸರ್ಕಾರದ ನಡೆ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗ ಒಂದು ಕಡೆ ರಾಜಣ್ಣವರು ಕೂಡ ದೂರು ಕೊಡಬೇಕಾಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಅವರ ಪುತ್ರ ಕೂಡ ದೂರು ಆಗಿರುವಂಥದ್ದು. ಈಗಾಗಲೇ ಅವರು ಸದನದಲ್ಲೇ ಹೇಳಿದ್ರಿಂದ ಇದು ಎಂಡಾರ್ಸ್ ಆಗಿರ್ತಕ್ಕಂಥದ್ದು. ಒಂದು ವೇಳೆ ದೂರು ಕೊಡಲಿಲ್ಲ ಅಂದ್ರೂ ಕೂಡ ಸ್ವತಃ ಸ್ಪೀಕರ್ ಅವರ ಇದು ತನಿಖೆಗೆ ಸರ್ಕಾರಕ್ಕೆ ಸೂಚನೆ ಕೊಡ್ಬೋದು ಅಥವಾ ಸದನ ಸಮಿತಿಯನ್ನು ಕೂಡ ರಚಿಸುವ ಒಂದು ಹಕ್ಕು ಇರ್ತಕ್ಕಂಥದ್ದು. ಮತ್ತು ಸ್ವತಃ ಗೃಹ ಸಚಿವರೇ, ಯಾಕಂದರೆ ಸದನದಲ್ಲಿ ಹೇಳಿದ್ರಿಂದ ಇದು ಎಂಡಾರ್ಸ್ ಆಗಿದ್ದರಿಂದ ಗೃಹ ಸಚಿವರೇ ಅದನ್ನು ದೂರು ದಾಖಲನ್ನು ಏನು DG ಅವರು ಮಾಡಿಕೊಂಡು ನೋಟಿಸ್ ಕೊಡುವ ಮುಖಾಂತರ ರಾಜಣ್ಣ ನೋಟಿಸ್ ಕೊಡುವ ಮುಖಾಂತರ ತನಿಖೆಯನ್ನು ಕೈಗೆತ್ತಿಕೊಳ್ಳಬಹುದು. ಆದರೆ ರಾಜಣ್ಣವರು ಇನ್ನೂ ಕೂಡ ದೂರನ್ನು ಕೊಟ್ಟಿಲ್ಲ, ಅವರ ಪುತ್ರ ಕೂಡ ದೂರನ್ನು ಕೊಟ್ಟಿಲ್ಲ. ಎಲ್ಲ ಒಂದು ಕಡೆ ಈ ಪ್ರಕರಣದಲ್ಲಿ ಒಂದು ಕಡೆ ಸ್ವಪಕ್ಷೀಯರಿದ್ದಾರಾ ಅಂತ ಒಂದು ಚರ್ಚೆ ಆರಂಭ ಆಗಿರುವಂಥದ್ದು. ಯಾಕಂತೇಳಿದ್ರೆ ರಾಜಣ್ಣವರು ಹೇಳೋ ಸಂದರ್ಭದಲ್ಲಿ ಹಲವಾರು ಉದಾಹರಣೆಗಳನ್ನು ಕೊಟ್ಟರು. ರಮೇಶ್ ಜಾರಕಿಹೊಳಿಯ ಉದಾಹರಣೆಯನ್ನು ಕೊಟ್ಟರು, ರೇವಣ್ಣರವರ ಉದಾಹರಣೆ ಕೊಟ್ಟರು. ಹಾಗಾಗಿ ನನ್ನ ರಾಜಕೀಯ ಜೀವನವನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಯಾರೋ ನಮ್ಮವರೇ ಇದರಲ್ಲಿದ್ದಾರೆ ಅಂತೇಳಿ ಅನುಮಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಈ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ಸ್ವಪಕ್ಷೀಯರಿದ್ರೆ ಅದು ಕೇವಲ ಕರ್ನಾಟಕ ಕಾಂಗ್ರೆಸ್ಸಿಗಲ್ಲ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕಲ್ಲ ಕಪ್ಪು ಚುಕ್ಕೆ, ಇದು ಅಖಿಲ ಭಾರತ ಕಾಂಗ್ರೆಸ್ಗೆ ಅತಿ ದೊಡ್ಡ ಮುಖಭಂಗ, ಅತಿ ದೊಡ್ಡ ಕಪ್ಪು ಚುಕ್ಕೆ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ತಲೆ ತಗ್ಗಿಸುವಂಥ ಪ್ರಕರಣ ಆಗುತ್ತೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷ ಆಗಿರ್ತಕ್ಕಂಥ ಇದು ಮಲ್ಲಿಕಾರ್ಜುನ ಖರ್ಗೆ ಅವರೇ ತಲೆ ತಗ್ಗಿಸುವಂಥ ಪ್ರಕರಣ ಆಗುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಈ ಪ್ರಕರಣದಲ್ಲಿ ಒಂದು ಕಡೆ ತನಿಖೆಗೆ ವಹಿಸುವ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಜಾಣ ಹೆಜ್ಜೆ ನೀಡ್ತಿದ್ದಾರಾ, ಎಲ್ಲ ಒಂದು ಕಡೆ ಮತ್ತೆ ಅವ್ರ ಮಗನನ್ನ ಪ್ರೊಟೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಸದನದಲ್ಲೇ ಅವರು ವಿಷಯವನ್ನ ಪ್ರಸ್ತಾಪ ಮಾಡಿದ್ದು. ಇನ್ಫ್ಯಾಕ್ಟ್ ನಿನ್ನೆ ಯತ್ನಾಳ್ ಅವರು ಸಹಕಾರಿ ಸಚಿವರು ಅಂತ ಹೇಳೋಕ್ಕೂ ಮುಂಚಿತವಾಗಿ ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ. ಆ ಟೈಮ್ನಲ್ಲಿ ಮೊದಲ ವಿಕೆಟ್ ಪತನಕ್ಕೆ ಪ್ರಯತ್ನ ಆಯಿತು ಅಂತ ಹೇಳಿ ಮತ್ತೊಮ್ಮೆ ಆ ಪ್ರಭಾವಿ ನಾಯಕ ಮಹಾನಾಯಕನ ಕಡೆಗೆ ಬೊಟ್ಟು ಮಾಡಿ ತೋರಿಸುವಂತ ಪ್ರಯತ್ನಗಳಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಪಕ್ಷದಲ್ಲೇ ನಾವು ನೋಡೋದಾದ್ರೆ ಹೈಕಮಾಂಡ್ಗೆ ದೂರು ಕೊಟ್ಟಿರೋದಿರ್ಬೋದು ಅಥವಾ ಹೈಕಮಾಂಡ್ನಿಂದ ಏನಾದರೂ ಆಕ್ಷನ್ ಆಗುವಂತ ಸಾಧ್ಯತೆಗಳು ಕಾಂಗ್ರೆಸ್ ಅಲ್ಲಿ. ಇಲ್ಲಿ ಶರ್ಮಿತಾ ಶೆಟ್ಟಿ ನಾವು ಯಾರನ್ನು ಕೂಡ ದೂಷಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಆರೋಪ ಮಾಡಿ ರಾಜಣ್ಣ ಆರೋಪ ಮಾಡಿದ ತಕ್ಷಣ ಯಾರೋ ಪ್ರಭಾವಿ ನಾಯಕರು ನಮ್ಮೊಳಗೆ ಅಂದ ತಕ್ಷಣ ಕೂಡ ನಾವು ಅದನ್ನು ಎಂಡಾರ್ಸ್ ಮಾಡಲಿಕ್ಕಾಗಲ್ಲ. ಅಥವಾ ಅವ್ರು ಇರ್ಬೋದು ಅಥವಾ ಬೇರೆಯವ್ರು ಇರ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ಪ್ರಕರಣದಲ್ಲಿ ಕೂಡ ಕೆಲವೊಂದು ನಮ್ಮ ಕಣ್ಣು ಮುಂದೆ ಕೂಡ ಕೊಲೆಗಳಾಗಿರುತ್ತೆ. ಆದರೆ ಸಾಕ್ಷಿ ಕೊರತೆಯಿಂದ ಆ ಪ್ರಕರಣ ಏನು ಕೊಲೆ ಮಾಡಿದಂಥ ಕೊಲೆಗಾರ ಪ್ರಕರಣದಿಂದ ಹೊರಬರ್ತಾನೆ, ನಿರಪರಾಧಿಯಾಗಿ ಹೊರಗೆ ಬರ್ತಾನೆ. ಹಾಗಾಗಿ ಇಲ್ಲೂ ಕೂಡ ಪ್ರಮುಖವಾಗಿ ಇರ್ತಕ್ಕಂಥದ್ದು ಸಾಕ್ಷಿ. ಯಾರು ಹನಿ ಟ್ರ್ಯಾಪಿಗೆ ಯತ್ನ ಮಾಡಿದ್ರೆ ಆ ಮಹಿಳೆ ನನ್ನನ್ನು ಯಾರು ಕಳಿಸಿದ್ರು ಅಂತೇಳಿ ಸಾಕ್ಷಿಯನ್ನು ಕೊಡಬೇಕಾಗಿದೆ ಮತ್ತು ಆ ಸಾಕ್ಷಿಗೆ ಸಂಬಂಧಪಟ್ಟಾಗೆ ಪೂರಕ ದಾಖಲೆಯನ್ನು ಕೊಡಬೇಕಾಗಿದೆ. ಯಾರು ಪ್ರಭಾವಿ ನಾಯಕ ಅವ್ರನ್ನ ಭೇಟಿ ಮಾಡಿದ್ರ ಅಥವಾ ಪ್ರಭಾವಿ ನಾಯಕರ ಕಡೆಯವರು ಭೇಟಿ ಮಾಡಿದ್ರ ಅಥವಾ ಕಾಲ್ ಮಾಡಿದ್ರ, ಎಲ್ಲಿ ಭೇಟಿ ಆದ್ರೆ ಎಲ್ಲಕ್ಕೂ ಕೂಡ ಸಾಕ್ಷಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನೇರವಾಗಿ ಈ ಪ್ರಕರಣದಲ್ಲಿ ಯಾರಿದ್ದಾರಂತೆ ಕೂಡ ನಾವು ಕೂಡ ಆರೋಪ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ತನಿಖೆ ಆಗಬೇಕಾಗಿದೆ. ತನಿಖೆ ಸಂದರ್ಭದಲ್ಲಿ ಸತ್ಯ ಹೊರಬೀಳಲಿದೆ, ಸಾಕ್ಷಿಯ ಆಧಾರದ ಮೇಲೆ ಯಾರು ಇಲ್ಲಿ ಅಪರಾಧಿಗಳು, ಯಾರು ಈ ಷಡ್ಯಂತ್ರ ಮಾಡಿದಂತೇಳಿ ಬಯಲಾಗಬೇಕಾಗಿದೆ. ಆದರೆ ಸರ್ಕಾರ ಈ ಪ್ರಕರಣದ ಎಲ್ಲೊಂದು ಕಡೆ ಸಿಟ್ಟಿಂಗ್ ಜಡ್ಜು ಅಥವಾ SIT ಅಥವಾ CID ತನಿಖೆಯನ್ನು ವಹಿಸುವ ಸಂಬಂಧಪಟ್ಟಾಗೆ ಇನ್ನೂ ಕೂಡ ಘೋಷಣೆ ಮಾಡದೇ ಇರತಕ್ಕಂಥದ್ದು
ಮತ್ತು ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕಂತ ಅನ್ನೋ ಮುಖಾಂತರ ಈ ಪ್ರಕರಣ ಎಲ್ಲ ಕಡೆ ತೇಲಿ ಬಿಡ್ತಿರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಅನುಮಾನ ಉಟ್ಕೊಳ್ತಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಇದು ಮುಖ್ಯಮಂತ್ರಿಗೆ ಮಾತ್ರ ಅಲ್ಲ ಮುಖಭಂಗ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷಕ್ಕೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಮುಖಭಂಗ. ಅವರದೇ ಸಚಿವ, ಕಾಂಗ್ರೆಸ್ನ ನಾಯಕ, ದಲಿತ ಸಚಿವರೊಬ್ಬರು ನನಗೆ ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿದ್ರು, ನಮ್ಮವರೇ ಮಾಡಿದ್ರು ಅಂತ ನೇರವಾಗಿ ಸದನದ ಒಳಗೆ ಆರೋಪ ಮಾಡಿದ್ರು ಕೂಡ ಸರ್ಕಾರ ಈವರೆಗೂ ಕೂಡ ಇಂಥದ್ದೇ ತನಿಖಾ ಸಂಸ್ಥೆಯಿಂದ ನಾವು ತನಿಖೆಯನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡದೇ ಇರತಕ್ಕಂಥದ್ದು ಇಲ್ಲಿ ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಂಥ ಅನೇಕ ಪ್ರಕರಣಗಳು ಕೂಡ ಎಲ್ಲೊಂದು ಕಡೆ ದಾರಿ ತಪ್ಪಿರ್ತಕ್ಕಂಥದ್ದು ಮತ್ತು ಸರ್ಕಾರ ತನ್ನ ಮುಖವನ್ನು ಉಳಿಸ್ಕೊಳ್ಳಿಕ್ಕೆ, ತನಗಾಗ್ತಕ್ಕಂಥ ಮುಖಭಂಗವನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲೊಂದು ಕಡೆ ಈ ಪ್ರಕರಣವನ್ನು ಎಲ್ಲೊಂದು ಕಡೆ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬಾರದು ಅನ್ನೋ ಮುಖಾಂತರ ಈ ಪ್ರಕರಣವನ್ನು ಸಾಕ್ಷಿಗಳ ಕೊರತೆಯಿಂದ ಅಲ್ಲಿಗೆ ಮುಚ್ಚಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದ, ಅಥವಾ ಕೇವಲ ಇದು ಕಣ್ಣರಿಸುವ ತಂತ್ರ ಅನ್ನೋದು ಕೂಡ ಇನ್ನೂ ಬಯಲಾಗಬೇಕಾಗಿರ್ತಕ್ಕಂಥದ್ದು. ಈಗ ಎಲ್ಲೊಂದು ಕಡೆ ಸ್ಪೀಕರ್ ಪೀಠದ ಮುಂದೆ ನಿಂತು ಗಲಾಟೆ ಮಾಡಿದಂಥವ್ರನ್ನ ಎಲ್ಲೊಂದು ಕಡೆ ಅಮಾನತು ಮಾಡಿ ಅಂತೇಳಿ ಮತ್ತೊಂದು ರೀತಿಯ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಮುಖ್ಯಮಂತ್ರಿಗಳೇ ಆದಿಯಾಗಿ ಮತ್ತೊಂದು ರೀತಿಯ ಒಂಥರ ಡ್ರಾಮಾವನ್ನು ಮಾಡ್ತಿರ್ತಕ್ಕಂಥ ಈ ಪ್ರಕರಣವನ್ನು ಡೈವರ್ಟ್ ಮಾಡಲಿಕ್ಕೂ ಕೂಡ ನಡೆದಿದೆ ಅಂತ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಒಟ್ಟಲ್ಲಿ ನಿಜವಾಗ್ಲೂ ಸರ್ಕಾರಕ್ಕೆ ಎದೆಗಾರಿಕೆ ಇದ್ದರೆ, ಸರ್ಕಾರ ಎಲ್ಲೊಂದು ಕಡೆ ಈ ಪ್ರಕರಣ ಇಲ್ಲಿಗೆ ಬಿಟ್ಟರೆ ಮುಂದೊಂದಿನ ಈ ಸರ್ಕಾರದೊಳಗಡೆ ಇರ್ತಕ್ಕಂಥ ಅನೇಕರದ್ದು ಹನಿ ಟ್ರ್ಯಾಪು ನಿರರ್ಗಳವಾಗಿ ನಿರಂತರವಾಗಿ ನಡೆಯುತ್ತೆ ಮತ್ತು ವಿಪಕ್ಷರದ್ದು ಕೂಡ ನಡೆಯುತ್ತೆ. ಯಾರು ಈ ಪ್ರಕರಣವನ್ನು ರಾಜಕಾರಣಿಗಳನ್ನ ಮುಗಿಸ್ಲಿಕ್ಕೆ ಇನ್ನೊಬ್ಬ ರಾಜಕಾರಣಿ ಅನ್ನೋ ಪ್ರಯತ್ನವನ್ನು ಮಾಡ್ತಾರೆ, ಅವ್ರಿಗೆ ಇದು ಇನ್ನೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಸರ್ಕಾರ ದಿಟ್ಟತನ ತೋರ್ತಾ ಇರೋದು ಕೂಡ ಕಾದು ನೋಡಬೇಕಾಗಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಷನ್ಗೆ.